ಮೊನ್ನೆ ನೀನು ಕಾಳ್ದು ಒಂದು ಟಿಪ್ಸ್ ಹೇಳಿದೆ, ತುಂಬ ಜನ ಅದನ್ನು ನಮಗೂ ಗೊತ್ತಿರಲಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ್ರು. ಇವತ್ತೇನೋ ಹೊಸ ಟಿಪ್ಸು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಡಿಯೋ ನೋಡ್ತಿರೋರಿಗೆ ಟಿಪ್ಸ್ನ ಪ್ರಯೋಗ ಮಾಡಬೇಕು ಎಲ್ಲರೂ, ಯಾಕಂದರೆ ಏನು ಗೊತ್ತಿದ್ದರೋ ತಿಳ್ಕೊಬೋದು, ಗೊತ್ತಿದ್ರೆ ಸಂತೋಷ. ನೀವು ಓವರ್ ನೈಟ್ ಆದರೂ ನೆನೆ ಹಾಕೊಳ್ಳಿ. ಜಸ್ಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಂತ ನಿಮಗೆ ಹೇಳಿ, ನಾವು ಎಲ್ಲರೂ ಮನೇಲಿ ನೆನೆನೇ ಹಾಕೋದು. ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಆ ಥರ ಏನೋ ಬೇಕು, ಅದು ತಿನ್ನಬೇಕು ಅಂತ ಅನ್ಸಿದ್ರೆ ಹಂಗೆ ಮಾಡಿ ಅಂತ ಹೇಳಿದೆ ಅಷ್ಟೇ. ಸೊ ಇವತ್ತೇನು ಟಿಪ್ಸು? 3 ಐಟಮ್ ಇಟ್ಕೊಂಡಿದ್ದೀನಿ ನೋಡು. ಕಾಸು, ಬೆಳ್ಳುಳ್ಳಿ, ಡಬ್ಬ. ಅಂದರೆ ಕಾಸು ಕೊಟ್ಟು ಬೆಳ್ಳುಳ್ಳಿ ತೊಗೊಂಡು ಡಬ್ಬಕ್ಕೆ ಹಾಕಿ ಎತ್ತಿಡಿ ಅಂತ. ಖಂಡಿತ ಅಲ್ಲ. ನಾವು ಬೆಳ್ಳುಳ್ಳಿ ಬಿಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಉಗುರುಗಳು ಉರಿ ಬರುತ್ತೆ, ಟೈಮು ಅಯ್ಯೋ ಅಂತೀವಿ. ಹಾಗಾಗಿ ಒಂದು ಹಿಡಿ ತೊಗೋತಾ ಇದ್ದೀನಿ ಬೆಳ್ಳುಳ್ಳಿ ಬಿಡಿಸಿರೋದು. ಉಂಡೆಯಿಂದ ಬಿಡಿಸಿರೋದು ಅಷ್ಟೇ, ಸಿಪ್ಪೆ ಸುಲ್ದಿಲ್ಲ. ಹೌದು, ಸಿಪ್ಪೆ ಎಲ್ಲ ಸುಲ್ದಿಲ್ಲ. ಒಂದಿಷ್ಟು ಸುಮ್ಮನೆ ಹಾಗೆ ಸಿಪ್ಪೆ ತೆಗಿಬಾರ್ದು. ಇದು ನಾನು ಮಾಡ್ತಾ ಇರೋದು ಸಿಪ್ಪೆ ತೆಗಿಯೋಕ್ಕೆ ಟ್ರಿಕ್ಸ್ ಕೊಡ್ತಾ ಇರೋದು ನಿಮಗೆ. ಟ್ರಿಕ್ಸ್ ಆ್ಯಂಡ್ ಟಿಪ್ಸು ಎರಡೂ. ಒಂದಷ್ಟು ಕಾಯಿನ್ ತೊಗೊಳ್ಳಿ. 1 ರೂಪಾಯಿನೋ 2 ರೂಪಾಯಿನೋ 5 ರೂಪಾಯಿನೋ ಎಷ್ಟು ರೂಪಾಯಿ ಆದರೂ ತೊಗೊಳ್ಳಿ. ಒಂದಷ್ಟು ಹಾಕ್ಕೊಳ್ಳಿ. ಇದನ್ನು ಎತ್ತಿ ಸೈಡ್ಗಿಡಿ. ಕಾಸು ಬೆಳ್ಳುಳ್ಳಿ, ಕಾಸು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕ್ಬಿಟ್ಟು ಮುಚ್ಚಳ ಹಾಕಬೇಕು. ಇದು ಕಾಸಿನ ಜಾದು. ಎಲ್ಲ ಬತ್ತವ್ರೆ, ನೀನು ಏನೋ ಮಾಡ್ತಾ ಇದೀಯ ಸೌಂಡು ಅಂತ. 2 ನಿಮಿಷ ಮಿನಿಮಮ್ ಶೇಕ್ ಮಾಡಬೇಕು. ಟೈಮ್ ನೋಡ್ಕೊಳ್ಳಿ. ಆಮೇಲೆ ಹಂಗಿತ್ತು ಹಿಂಗಿತ್ತು ಅಂತೀವಿ. ಬಾ ಬಂಗಾರ, ನಿಮ್ಮಮ್ಮ ಏನೋ ಹೇಳ್ಕೊಡ್ತಾಳಂತೆ. ಜಾದು ನಡೀತಾ ಇದೆ. 2 ನಿಮಿಷ ಆಗಿಲ್ಲ. ಫಸ್ಟು ತೋರಿಸ್ತೀನಿ ಏನಾದ್ರು ಚೇಂಜಸ್ ಆಗ್ತಾಯಿದೆ ನೋಡಿ. ಚೇಂಜಸ್ ಆಗ್ತಾಯಿದೆ. ಚೇಂಜ್ ಪವರ್ ಮಾಡ್ತಾ ಇದೆ. ಸಿಪ್ಪೆ ಸುಲಿತಾ ಇದೆ. ಒಂದು ಸುಲ್ಲೋಗಿದೆ, ತೆಗೆದು ತೋರಿಸು ಕೈಯಲ್ಲಿ. ಬೇಕಾದ್ರೆ ಹಿಂಗೆ ತೋರಿಸ್ತೀನಿ. ಇನ್ನು ಸುಲಿಬೇಕು. ನೋಡಿ, ಎಲ್ಲಿ ಸುಲ್ದಿರೋದಿದೆ ನೋಡಿ, ಇಲ್ಲಿ ಸುಲಿತಾ ಇದೆ ನೋಡಿ. ಇಷ್ಟು ಝೀರೋ ತೆಗಿತಾ ಇದೆ ನೋಡಿ. ತೆಗೆದು ಬಿಡುತ್ತೆ. ಇನ್ನೂ ನೀವು ಮಾಡಿದ್ರೆ ನಾನು ನಿಮ್ಗೆ ತೋರಿಸಿದ್ರು ಮಾಡಿ ತೋರಿಸ್ತೀನಿ. ಜಾದು ಸಿಪ್ಪೆ ಫುಲ್ ಸುಲ್ದಿದೆ ಇದ್ರದ್ದು ಆ್ಯಕ್ಚುಲಿ. ಹೌದು. ನೀವು ಸ್ಟೀಲ್ ಡಬ್ಬಿಲಾದರೂ ಹಾಕೊಳ್ಳಿ, ಪ್ಲಾಸ್ಟಿಕಲ್ಲಾದರೂ ಹಾಕೊಳ್ಳಿ, ನಿಮ್ಗೇನು ಡಬ್ಬ ಬೇಕು ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಅಂತ ಇವ್ರು ಸ್ವಲ್ಪ ಆಟ ಆಡಿಸ್ಬೋದಾ? ನೋಡಿ, ಈ ಥರ ಮಾಡ್ತಾಯಿದ್ರೆ ಸಿಪ್ಪೆಗಳು ಕ್ಲೀನ್. ಅಯ್ಯಪ್ಪ, ಗಾಳಿಗೆ ಬಂದುಬಿಡ್ತದೆ ಅಮ್ಮ. ನೋಡಿ, ಸಿಪ್ಪೆ ಕ್ಲೀನಾಗಿ ಬಂದುಬಿಡ್ತದೆ ಎಲ್ಲ. ಆಗಲೇ ಎಷ್ಟು ಸುಲ್ದಿದೆ, ಎಲ್ಲ ಉದುರ್ತಾ ಇದೆ ಸಿಪ್ಪೆ ಎಲ್ಲ ಫುಲ್ಲು. ಗಾಳಿಗೆ ಓಡೋಗ್ತದೆ ಅದು. ನೋಡಿ, ಹಿಂಗೆ ಹಾಕ್ಕೊಂಡು ಅಲ್ಲಾಡ್ಸಿದ್ರೆ ಬೆಳ್ಳುಳ್ಳಿ ಓಪನ್ ಆಗುತ್ತಂತೆ. ಈಸಿ ಕೈ ನೋವಲ್ಲ, ಒಂದು ಚೂರು ವೇಸ್ಟು ಆಗಲ್ಲ. ವೇಸ್ಟ್ ಏನಾರು ಆಗಿದೆಯಾ? ಸಿಪ್ಪೆ ಮಾತ್ರ ತೆಗೆದಿದೆ, ಎಲ್ಲೂ ಅಮ್ಮ. ಸಿಪ್ಪೆ ತೆಗಿಯೋಕ್ಕೆಲ್ಲ ತುಂಬ ಮಿಷಿನ್ಗಳಿದ್ದಾವೆ. ಒಂದು ಹಿಂಗೆ ಹಾಕ್ಕೊಂಡು ಹಿಂಗೆ ಉಜ್ಜಿದ್ರೆ ಓಪನ್ ಆಯ್ತದೆ ಗೊತ್ತಾ? ಅದು ಸಿಲಿಕಾನ್ದು. ನೀವು ಸಿಲಿಕಾನ್ಗೆಲ್ಲ ಎಲ್ಲರ ಮನೇಲೂ ಇದು ಬಿಡುತ್ತಾ? ಇದು ಈಸಿನಾ? ದಬ್ಬ ಇರುತ್ತೆ, ಹಿಂಗೆ ಹಾಕಿ ಅಲ್ಲಾಡ್ಸಿದ್ರೆ ಆಯ್ತಾ? ಕಾಯಿನ ಹಾಕೊಂಡು ತಲೆ ಕೆಡ್ಸ್ಕೊತೀಯ? ಈಸಿ ತಾನೆ ಮ್ಯಾಜಿಕ್ ಗೊತ್ತಿತ್ತ ನಿನಗಿದು? ನನಗೆ ಗೊತ್ತಿಲ್ಲ. ಮತ್ತೆ ಈಸಿ ಮಾಡಬೇಕು ಯಾವತ್ತೂ. ಅಡುಗೆ ಮನೆ ತುಂಬ ಕಷ್ಟಪಡಬಾರ್ದು. ಈಸಿ ಕೆಲಸ. ಆಯಿತು ಗೈಸ್, ಈ ಟಿಪ್ಸು ಫಾಲೋ ಮಾಡಿ, ಎಂಜಾಯ್ ಮಾಡಿ. ನಮ್ಮಮ್ಮ ಒಂದು ಬೆಳ್ಳುಳ್ಳಿ ಟಿಪ್ಸು ಈಸಿ ಕಣಪ್ಪ. ಸರಿಮ್ಮ, ನಾನೇನಂತ ಇವಾಗ ಹೇಳ್ದೆ, ಅದು ಇನ್ನೂ ತೆಗಿಬೇಕು, ಅದು ಆಮೇಲೆ ಮಾಡ್ಕೊಳ್ಳೋಣ. ಓಕೆ ಗಾಯ್ಸ್, ಈ ಟಿಪ್ಸು ನೆಕ್ಸ್ಟ್ ಒಂದು 10 ಟಿಪ್ಸ್ ರೆಡಿ ಮಾಡ್ಕೊ. ಟಿಪ್ಸ್ ಕೊಡ್ತಾ ಇರ್ಬೇಕು ಅವಾಗವಾಗ. ತೊದಲು ಮಾತಾಡ್ತಾರೆ ಗೊತ್ತಾ? 1 ಇಯರ್ ಮಕ್ಳುಗಳಿಗೆ ಇನ್ನೂ ಸರಿಯಾಗಿ ಮಾತು ಬರಲ್ಲ. ಹೆಣ್ಮಕ್ಳಿಗಾದ್ರೂ ಸ್ವಲ್ಪ ಬೇಗ ಬರುತ್ತೆ. ಗಂಡು ಮಕ್ಕಳಿಗೆ 1.5 ವರ್ಷ ಆದ್ರೂ ತೊದಲು ಮಾತಾಡ್ತಾನೆ ಇರ್ತಾರೆ, ಅದು ಸರಿಯಾಗಿ ಮಾತಾಡಿರಲ್ಲ. ಅವ್ರಿಗೆ ಒಂದು ಟಿಪ್ಸ್ ಕೊಡ್ತೀನಿ, ಹೇಗೆ ಮಾತಾಡೋದು ಬೇಗ ಕಲಿಯೋದು ಅಂತ. ಸರಿ, ಹೇಳ್ಬಿಟ್ಟು ಹೇಳು. ಎಲ್ಲರ ಮಕ್ಕಳಿಗೆ ತೊದಲು ಮಾತು ಬರ್ತಾ ಇರುತ್ತೆ, ಮಾತು ಬರಲ್ಲ ಅಂತ ಹೇಳಿದಾಗ ಈ 2 ಟಿಪ್ಸ್. ನೀರು, ಐಸು, ಒಂದಾದರೂ ತಗೊಳ್ಳಿ, 2 ಆದರೂ ತಗೊಳ್ಳಿ. ಹೀಗೆ ಮಾಡಿಬಿಟ್ಟು ಮಕ್ಕಳನ್ನ ಮಲಗಿಸ್ಬಿಟ್ಟು ನಾಲ್ಗೆನ ನೀಡಬೇಕು. ಹೀಗೆ ನೀಡಿ ಆ ನೀರನ್ನ ಮಿನಿಮಮ್
10 ಸಲ ಡಿಪ್ ಮಾಡಿಸ್ಬೇಕು ನಾಲ್ಗೆನ. ಎಷ್ಟು ಮುಳುಗುತ್ತೋ ಅಷ್ಟು. ಅಂದರೆ ನಾನು ಸುಮ್ಮನೆ ಲೋಟ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಬೌಲ್ಗಳನ್ನ ತೊಗೊಳ್ಳಿ. ಬೌಲ್ ತೊಗೊಂಡ್ರೆ ತುಂಬ ಅಗಲ ತೊಗೊಬೇಡಿ, ಮುಖ ಮುಳುಗೋಗ್ಬಿಡುತ್ತೆ. ಬರೀ ಬಾಯಿ ಮುಳುಗಷ್ಟೇ ನಾಲ್ಗೆ ಅಂತಂದರೆ ಅದು ಮುಳುಗಷ್ಟಿರಬೇಕು. ಐಸ್ನಲ್ಲಿ ಡಿಪ್ ಮಾಡಿಸಿ. 1 ಸಲ ಮಾಡಿಸಿದ್ರೆ 10 ಸಲ ಮಾಡಿಸ್ಬೇಕು ಒಂದು ಟೈಮ್ಗೆ. ಆ ಥರ 3 ಟೈಮ್ ಮಾಡಿಸಿ. ಈ ಥರ ನೀವು ಒಂದೇ ತಿಂಗಳಲ್ಲಿ ಕಂಟಿನ್ಯೂ ಮಾಡಬೇಕು, ಬಿಡೋಂಗಿಲ್ಲ. ಎಲ್ಲೂ ಹೋದ್ರೂ ನಿಮ್ಮ ಮಗುಗೆ ಶೀತ ಆಗುತ್ತೆ, ಒಂದೇ ಒಂದು ಐಸ್ ಕ್ಯೂಬ್ ಹಾಕೋಬೋದು ಅಂದ್ರೆ ಖಂಡಿತ ಹಾಕ್ಕೊಳ್ಳಿ. ಈ ಥರ ಟ್ರೈ ಮಾಡಿ. ತೊದಲು ಮಾತು ಕೂಡ ಸ್ಪಷ್ಟವಾಗಿ ಬರೋ ಥರ ಬೇಗನೆ ಅದು ಸೈಂಟಿಫಿಕಾಗಿ ಪ್ರೂವ್ ಆಗಿದೆ, ಆಯುರ್ವೇದಿಕಲ್ಲೂ ಪ್ರೂವ್ ಆಗಿದೆ, ಎಲ್ಲ ಕಡೆಯೂ ಪ್ರೂವ್ ಆಗಿರೋದೆ. ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ಮಾಡಿ ನನ್ನ ಮಗಳಿಗೆ ಮಾಡಿ ನಾನೇನು ಇಲ್ಲ, ಎಲ್ಲರೂ ತಿಳ್ಕೊಂಡಿರೋದೇ ನಾನು ಹೇಳ್ತಾ ಇರೋದು. ಐಸ್ ನೀರು ಬೇಡ ನಮಗೆ. ಐಸ್ ನೀರು ಅಂತ ಹೇಳಿದ್ರೆ ಮಾಮೂಲಿ ನೀರೇ ತೊಗೊಳ್ಳಿ, ಪರವಾಗಿಲ್ಲ. ಪ್ಲೈನ್ ವಾಟ್ರು, ಐಸ್ ಇರಲ್ಲ, ಕೆಲವೊಂದು ಫ್ರಿಜ್ ಇರಲ್ಲ, ಸ್ಟೋರೇಜ್ ಮಾಡಲ್ಲ ಐಸ್ನ. ನಾವು ಅಂದರೆ ಮಾಮೂಲಿ ನೀರಲ್ಲಿ ಡೈಲಿ ಒಂದೊಂದು ಟೈಮಲ್ಲಿ 4 ಟೈಮ್ಸ್ ಮಾಡಿಸ್ಬೇಕು. 10 ಸಲ ನಾಲ್ಗೆನ ಪೂರ್ತಿ ಹಾಕಿಸಿ ತೆಗೆದು ಹೀಗೆ ಮಾಡಿ, ಹೀಗೆ ನಾಲ್ಗೆನ ಅಂತ ಅನಿಸಿ ಮುಳುಗಿಸ್ಬೇಕು. ಆ ನಾಲ್ಗೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಮಾಡಿ, ಬೇಗ ಮಾತು ಬರುತ್ತೆ. ನಮ್ಮಮ್ಮ ಏನೇನೋ ಹೇಳ್ಕೊಡ್ತಾ ಇದ್ದಾರೆ, ಟ್ರೈ ಮಾಡಿ. ನನಗಂತೂ ಏನೂ ಗೊತ್ತಿಲ್ಲ. ನೀನು ಬೇಗ ಮಾತಾಡ್ಬಿಟ್ಟೆ ಅಮ್ಮ. ನೀನು ಇಲ್ಲ, ಆ್ಯಕ್ಚುಲಿ ನೀನು 1 ವರ್ಷ ಆದಮೇಲೆ ಮಾತು ಸ್ವಲ್ಪ ಕಲ್ತಿದ್ದು, ಸ್ವಲ್ಪ. ಯಾಕಂದರೆ ನೀನು ನಮ್ಮ ಅಕ್ಕನ ಮಗಳು ಒಟ್ಟೊಟ್ಟಿಗೆ ಬೆಳೆದಿದ್ದು. ಅವಳು ಬೇಗ ಮಾತು ಕಲ್ತ್ಕೊಂಡ್ಬಿಟ್ಲು, ಅವಳು ವರ್ಷದೊಳಗಡೆ ಮಾತು ಕಲ್ತ್ಕೊಂಡ್ಬಿಟ್ಲು. ನೀ ಸ್ವಲ್ಪ ಮೂಗಿ ಥರ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿಬಿಡ್ತಿದ್ದೆ ಚಿಕ್ಕವಳಲ್ಲಿ. ಆವಾಗ ನಮ್ಗೆ ಐಡಿಯಾ ಇರಲಿಲ್ಲ. ನಮ್ಮಮ್ಮ ಹೇಳೋರು, ಮಡಿಕೆಲಿರೋ ತಣ್ಣಗೆ ನೀರು ತಗೊಂಬಂದು ನಾಲ್ಗೆ ಮುಳುಗಿಸಿ ಏನೋರು. ನಾವು ತಮಾಷೆ ಅಂತ ಇದ್ವಿ ಅದನ್ನು. ಅದು ರಿಯಲಿ ಸೈಂಟಿಫಿಕ್ ರೀಸನ್ ಅದು. ಇಷ್ಟು ತಣ್ಣಗಿರ ಅಂದರೆ ನಾವು ಐಸ್ ತಿನ್ನಬಾರ್ದು, ತಣ್ಣಗಾಗ್ಬಿಡ್ತಂದ್ರೆ ನಾಲ್ಗೆ ಮಂತ ಆಗ್ಬಿಡ್ತವೆ ಅಂತ ಇರುತ್ತೆ. ಶುದ್ಧವಾದ ನೀರಲ್ಲಿ ಐಸ್ ನೀರು, ಒಂದೇ ಒಂದು ಐಸ್ ಕ್ಯೂಬು, ಇಲ್ಲ ಐಸೇ ಬೇಡ ಅಂದರು ಹಂಗೆ ಪ್ಲೈನ್ ವಾಟ್ರಲ್ಲೇ ಡೈಲಿ 4 to 5 ಟೈಮ್ಸ್ ಮಾಡಿಸಿ. ಏನೂ ತೊಂದರೆ ಇಲ್ಲ. ನಿಮ್ಮ ಮಕ್ಳಿಗೆ ಮಾತು ಬರಬೇಕು ಅಂದರೆ, ಯಾಕಂದರೆ ಇವಾಗ ಜೊಲ್ ಬರ್ತಾ ಇರುತ್ತೆ ಮಕ್ಕಳಿಗೆ, ಏನೇನೋ ಹೇಳ್ತಿರ್ತವೆ, ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಡೈಲಿ ನೀರು ಚೇಂಜ್ ಮಾಡಬೇಕು. ಐಸು ನೀರು ಹಾಕ್ಕೊಳ್ಳಿ, ಮಾಡಿಸಿ. ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳಿಗೆ. ಹೆಣ್ಣಾಗಲಿ ಗಂಡಾಗಲಿ ಯಾವ ಮಕ್ಳಿಗಾದರೂ ಮಾಡಿಸ್ಬೋದು. ಓಕೆ ಗಾಯ್ಸ್, ಫಾಲೋ ಮಾಡಿ. ಬೀ ಏನೋ ಮಾಡ್ತಾ ಇದೆಯಾ ಪುಟ್ಟಿ? ನೀನೇನೆ ಮೇಲೆ ಹತ್ತು ಕೂತ್ಕೊಂಡಿದ್ಯಾ? ಒಂದೊಂದಲ್ಲಪ್ಪ ತರಲ್ಲ ಇವ್ರದ್ದು ಮನೇಲಿ. ನನಗೆ ಅವ್ನು ಲವರ್ ಬಾಯ್. ಅವನು ಅವಳು ಇಬ್ಬರು ಅಮರ ಪ್ರೇಮಿಗಳು. ಅವನು ಸಿಕ್ಕಾಪಟ್ಟಿ ಪ್ರೀತಿ ಮಾಡೋದು ಅವಳು ಒಬ್ಬಳನ್ನೇ ಪುಟ್ಟಿನ. ಎಲ್ಲರೂ ಪ್ರೀತಿ ಮಾಡ್ತಾನೆ, ಬಟ್ ಎಕ್ಸ್ಟ್ರಾ ಲವ್ ಅವಳ ಮೇಲೆ. ಮುದ್ದಿನ ಹೆಂಡ್ತಿ ಅಂತಿಕ್ಕಿದ್ದೀನಿ ನಾನು. ಲವರ್ ಬಾಯ್. ಈ ಕಡೆ ತಿರ್ಗೋ ಹೋಗ್ಲಿ. ಬೇಬಿ ಮುಖ ತೋರಿಸು. ಲವರ್ ಬಾಯ್ ಮುಖ ತೋರಿಸಿಲ್ಲ ಅಂದರೆ ಹೆಂಗೆ? ಅವಳನ್ನೇ ನೋಡ್ಬೇಕು ಇವನು. ಬೇಬಿ ನೋಡು, ತೋರಿಸು ನನಗೆ ಮುಖನಾ. ತೋರಿಸು ಕಳ್ಳ. ನಂಗೆ ಗೊತ್ತು ಕಣೋ ಕಳ್ಳ, ನಿನ್ಗೆ ಹೆಂಗೆ ಮುಖ ತಿರ್ಗಿಸ್ಬೇಕು ಅಂತ. ಇವಳು ನೋಡಿ, ಇವಳು ನಾನು ಸೌಂಡ್ ಮಾಡಿದ್ದಕ್ಕೆ. ಪುಟ್ಟಿ ಮಿಯಾವ್. ಯಾರು ಮಿಯಾವು? ಯಾರು ಮಿಯಾವು? ನಾನು ಯಾರನ್ನ ಕರಿತೀನಿ, ಯಾರು ಬರ್ತಾರೆ ಇಲ್ಲಿಗೆ? ಸರಿಮಾ. ಏನು ಬಂಗಾರ? ನಾನು ಲವರ್ ಬಾಯ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ನೀನು ಬಂದ ಇವಾಗ. ಕಣ್ಣು ಮುದ್ದಿನ ಮಗಳು ಇವಳು. ಅವಳು ಮುದ್ದಿನ ಹೆಂಡತಿ, ಅವಳು ಮುದ್ದಿನ ಮಗಳು. ಯಾರ ಅಮ್ಮಂದ್ರುಗಳು ಹೊಡೆದು ಬಿಡ್ಲಿ. ರೆಸ್ಕ್ಯೂ ಆಪ್ರೇಷನ್. ಏನು ಬಂಗಾರ? ಸರಿ ಮಿಯಾವ್ ಹೇಳೆ. ಹಾಯ್ ಹೇಳೆ ಎಲ್ಲರಿಗೂ. ಹಾಯ್, ಹಲೋ, ಹಾಯ್ ಹೇಳೆ. ತಿಂಡಿ ಕೊಡ್ಬೇಡಮ್ಮ ಇವಳಿಗೆ. ಹಾಯ್ ಹೇಳಲ್ಲಂತೆ. ಕ್ಯಾನ್ಸಲ್. ಹೇಳು ಬಂಗಾರ. ಮಿಯಾವ್ ಹೇಳು ಬಂಗಾರ. ಏನು ಕಂದಮ್ಮ? ಹಾಯ್ ಹೇಳ್ಬಿಡೆ. ಏನು ಗಿಟ್ಲಿಲ್ಲ ಅವಳಿಗೆ. ನನ್ನ ಹತ್ರ ಓದ್ಲು ಅವಳು ನೋಡಿ. ಅವಳು ನಿದ್ದೆ ಹೊಡಿತಿದ್ರು, ಅವನಲ್ಲೇ ಕೂತ್ಕೋಬೇಕು ಅವನು. ಅವನಿಗೂ ನಿದ್ದೆ ನೋಡಲ್ಲಿ. ಲೇ ಪೆದ್ ನನ್ನ ಮಗನೇ, ಬಾರೋ ಸಾಕು. ಯಾಕೋ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ ಬೇಬಿ ನೀನು. ಅಯ್ಯೋ, ಈ ಥರ ಲವರ್ಸ್ನೆಲ್ಲಾದರೂ ನೋಡಿದ್ದೀರಾ ಈ ಕಾಲದಲ್ಲಿ? ನಮ್ಮನೇಲಿ ಅವೇ ನೋಡಿ. ಅರ್ಧ ಕಣ್ ಬಿಟ್ಕೊಂಡು ಅಣ್ಣ ಅಣ್ಣ ಎಕ್ಸ್ಕ್ಯೂಸ್ ಮೀ ಕಣ್ ಬಿಟ್ಟು ನೋಡ್ಲಾ.